ಫಾರ್ ದ ಫಸ್ಟ್ ಟೈಮ್ ಎಜುಕೇಷನ್ ಡಿಪಾರ್ಟ್ಮೆಂಟನ್ನು ಚೂಸ್ ಮಾಡಿದ್ದೀವಿ ನಾವು. ಎಜುಕೇಷನ್ ಡಿಪಾರ್ಟ್ಮೆಂಟನ್ನು ಇಲ್ಲಿ ತನಕ ಮಾಡಿರಲಿಲ್ಲ. ಸೊ ಬ್ಯಾಂಗ್ಳೂರಿನಲ್ಲಿ ಒಂದು 12 ಆಫೀಸಸ್, 12 ಆಫೀಸಸ್, ಒಂದು ಜಾಯಿಂಟ್ ಡೈರೆಕ್ಟ್ರು, ಇಬ್ಬರು ಡೆಪ್ಟಿ ಡೈರೆಕ್ಟರ್ಸ್ ಇದ್ದಾರೆ ಸೌತು ನಾರ್ತು, ದೆನ್ ಸೋ ಮೆನಿ BEOs ಇದ್ದಾರೆ, ಬ್ಲಾಕ್ ಎಜುಕೇಷನ್ ಆಫೀಸರ್. ಸೊ ಒಂದು 4 ಜನ ಜುಡಿಷಿಯಲ್ ಆಫೀಸರ್. ನಾನು ಈಗೇನು ಮಾಡ್ತೀನಿ, ಜುಡಿಷಿಯಲ್ ಆಫೀಸರ್ಸನ್ನು ಕಳಿಸ್ತೀನಿ ಆ ಟೀಮ್ ಜೊತೆ, ಬರೀ ಪೊಲೀಸ್ ಆಫೀಸರ್ಸ್ ಅಷ್ಟೇ ಕಳಿಸೋದಲ್ಲ. ನಮ್ಮಲ್ಲಿ ಒಂದು 35 ಜನ ಜಡ್ಜಸ್ ಇದ್ದಾರೆ, ಸರ್ವಿಂಗ್ ಜಡ್ಜಸ್ಸು ಒಂದು 30 ಜನ ಇದ್ದಾರೆ, ಒಂದು 5-6 ಜನ ರಿಟೈರ್ಡ್ ಡಿಸ್ಟ್ರಿಕ್ಟ್ ಜಡ್ಜಸ್ ತೊಗೊಂಡಿದ್ದೀವಿ. ಸೊ ಅವರಿಗೆ ಈ ಲೀಗಲ್ ಆಸ್ಪೆಕ್ಟ್ಸ್ ಬಗ್ಗೆ ತುಂಬ ನಾಲೆಜ್ ಇರ್ತದೆ. ಸೊ ಹೀಗಾಗಿ ಅವರು ಯಾವುದನ್ನು ಕ್ವೇರೀಸ್ ಹೇಗೆ ಮಾಡಬೇಕು, ಎಲ್ಲಿ ಅವ್ನು ಹಿಡಿಬೇಕು, ಗೌರ್ಮೆಂಟ್ ಸರ್ಕ್ಯುಲರ್ಸ್ ಏನಿದೆ, ಕಾನೂನು ಏನಿದೆ, ರೂಲ್ಸ್ ಏನಿದೆ ಎಲ್ಲ ಅವರಿಗೆ ಪರಿಚಿತರಿರ್ತಾರೆ. ಹೀಗಾಗಿ ಅವ್ರು ಹೋಗಿಬಿಟ್ರೆ ನಮಗೆ ಹೆಚ್ಚಿನ ವಿಷಯಗಳು ಗಮನಕ್ಕೆ ಬರ್ತಾವೆ. ಅದಕ್ಕಾಗಿ ನಾನೇನು ಮಾಡ್ತಾಯಿದ್ದೀನಿ, ಸ್ವಲ್ಪ ನಮ್ಮ ಕೆಲಸಕ್ಕೆ ವೆಚ್ಚ ಆದರೂ ಚಿಂತೆ ಇಲ್ಲ, ಅವ್ರನ್ನೂ ಜೊತೆ ಕರ್ಕೊಂಡು ಹೋಗ್ತೀನಿ. ಇಬ್ಬರು ಉಪಲೋಕಾಯುಕ್ತರು ಬರ್ತಾರೆ, ನಾನು ಹೋಗ್ತೀನಿ, ಆ ಜುಡಿಷಿಯಲ್ ಆಫೀಸರ್ಸು ಟೀಮ್ನಲ್ಲಿ ಇರ್ತಾರೆ. ಹೀಗಾಗಿ ಏನಾಗ್ತದೆ, ಮಟೀರಿಯಲ್ ನಮಗೇನು ಲೋಪ ಏನಿದೆಯಲ್ಲ ಅದನ್ನು ಚೆನ್ನಾಗಿ ನಾವು ಗ್ರಹಿಸಲಿಕ್ಕೆ ಶಕ್ತರಾಗ್ತೀವಿ. ಮತ್ತು ಪರಿಹಾರ ಕಂಡುಹಿಡಲಿಕ್ಕೆ ಅಲ್ಲಿ ಏನು ಮಾಡ್ತೀವಿ, ನಾವು ಪಾರ್ಟಿನ ಬರೀ DDPIನ ಮತ್ತು ಜಾಯಿಂಟ್ ರಿಜಿಸ್ಟ್ರಾರ್ ಮಾಡೋದಿಲ್ಲ, ಜಾಯಿಂಟ್ ಡೈರೆಕ್ಟರ್ ಮಾಡೋದಿಲ್ಲ, ಪ್ರಿನ್ಸಿಪಲ್ ಸೆಕ್ರೆಟರಿ ಹಿಡ್ಕೊಂಡು ಕಮಿಷನರ್ನ ಹಿಡ್ಕೊಂಡು ಆ ಲಾಸ್ಟ್ ಮ್ಯಾನೇಜರ್ ಅಲ್ಲಿವರೆಗೂ ಪಾರ್ಟಿ ಮಾಡಿ ಕೇಸ್ ಹಾಕ್ತೀವಿ. ಕೇಸ್ ಹಾಕಿ ಅವ್ರನ್ನ ಹಿಯರಿಂಗ್ ಕರಿತೀವಿ. ಅವರಿಗೆ ಮೊದಲು ನಾವು ಏನು ಈ ರಿಪೋರ್ಟ್ ಕೊಡ್ತಾರಲ್ಲ, 12 ಕಡೆ ಹೋಗಿದ್ದೀವಿ ಅಂದ್ರಲ್ಲ, 12 ಜನ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸು ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ಗಳನ್ನು ನಾವು ಕ್ರೋಢೀಕರಿಸಿ ಅದರಲ್ಲಿ ನ್ಯೂನತೆಗಳನ್ನು ಒಂದು ಲಿಸ್ಟ್ ಮಾಡ್ತೀವಿ. ಆ ನ್ಯೂನತೆಗಳನ್ನು ಲಿಸ್ಟ್ ಮಾಡಿ ಒಂದು ಆರ್ಡರ್ ಮಾಡಿ ಇವ್ರಿಗೆಲ್ಲರಿಗೆ ಕಳಿಸ್ಕೊಡ್ತೀವಿ. ಅವ್ರಿಗೆ 1 ತಿಂಗಳು ಟೈಮ್ ಕೊಡ್ತೀವಿ, 1 ತಿಂಗಳು ಅಥವಾ 20 ದಿವಸನೂ ಟೈಮ್ ಕೊಡ್ತೀವಿ. ನೀವು ಬಂದು ರೆಸ್ಪಾಂಡ್ ಮಾಡಿ ಅಂತೀವಿ. ಅವರು ವಾಪಸ್ ಬರೋಷ್ಟರಲ್ಲೇ ಹಲವಾರು ನ್ಯೂನತೆಗಳನ್ನು ಸರಿಪಡಿಸ್ಕೊಂಡು ಬರ್ತಾರೆ. ಸರಿಪಡಿಸ್ಕೊಂಡು ಬಂದು ಇಷ್ಟೆಲ್ಲ ನ್ಯೂನತೆಗಳು ಸರಿಯಾಗಿದೆ, ಇವುಗಳನ್ನು ಇನ್ನೂ ಮಾಡಿಲ್ಲ, ಇನ್ನೊಂದು ಸ್ವಲ್ಪ ಟೈಮ್ ಕೊಡಿ ಅಂತಾರೆ. ಸೊ ನಾವು ಟೈಮ್ ಕೊಡ್ತೀವಿ, ನ್ಯೂನತೆಗಳು ಪರಿಹಾರ ಆಗ್ತವೆ. ಬಟ್ ಆ್ಯಕ್ಷನ್ ಏನು ತೊಗೊಂಡ್ರಿ, ತಪ್ಪು ಮಾಡಿದವ್ರಿಗೆ ಏನು ಆ್ಯಕ್ಷನ್ ತೊಗೊಂಡ್ರಿ ಅಂತಲೂ ನೆಕ್ಸ್ಟು ಅದಕ್ಕಾಗಿಯೂ ಕೇಸ್ಗಳನ್ನು ಮುಂದಕ್ಕೆ ಹಾಕ್ತೀವಿ. ಹೀಗೆ 2 ಪ್ರಾಂಗ್ಡ್ ಅಪ್ರೋಚ್ನಲ್ಲಿ ನಾವು ಅಡ್ರೆಸ್ ಮಾಡ್ತಾಯಿದ್ದೀವಿ ಸಮಸ್ಯೆ.